ಮಸಾಲ ಪಡ್ಡು ಮಾಡುವ ವಿಧಾನ. 3 ಗ್ಲಾಸು ಸೊಸೈಟಿ ಅಕ್ಕಿ, ಅರ್ಧ ಗ್ಲಾಸು ಉದ್ದಿನಬೇಳೆ, 3 ಸ್ಪೂನು ಕಡಲೆಬೇಳೆ, 3 ಸ್ಪೂನು ಅವಲಕ್ಕಿ, 1 ಸ್ಪೂನು ಮೆಂತ್ಯ. ಇವಾಗ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಅವಲಕ್ಕಿ, ಮೆಂತ್ಯ. ಇವಾಗ ಇದನ್ನ ನೆನೆ ಹಾಕಿ. ಇದು ಇವಾಗ 4 ಅವರ್ ಆಗಿದೆ. 4 ಅವರ್ ಆದಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಈ ತರ ಹದಕ್ಕೆ ಬರೋ ತರ ರುಬ್ಕೊಳ್ಳಿ. ಇವಾಗ ಇದನ್ನ ಒಂದು ಪಾತ್ರೆ ಹಾಕೊಂಡು ರಾತ್ರಿ ಇಡೀ ಮುಚ್ಚಿಡಿ. ಇವಾಗ ಮಾರನೇ ದಿನ ಬೆಳಿಗ್ಗೆ ಹಿಟ್ಟು ಹೀಗೆ ಹುಳಿ ಬಂದಿರುತ್ತೆ. ಮಸಾಲ ಪಡ್ಡು ಮಾಡಲಿಕ್ಕೆ ಮಸಾಲೆ ಪದಾರ್ಥ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ ಇದನ್ನೆಲ್ಲ ಒಂದು ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ನೀರು ಹಾಕ್ದೇನೆ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ನುಣ್ಣಗೆ ರುಬ್ಕೊಂಡು ಈ ಮಿಶ್ರಣವನ್ನು ಹಿಟ್ಟಿಗೆ ಸೇರಿಸೋಣ. ಈ ಹದಕ್ಕೆ ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಸೋಡಾ ಹಾಕಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅವಲಕ್ಕಿ ಹಾಕಿದ್ದರಿಂದ ಸೋಡಾ ಹಾಕಬೇಡಿ. ಇವಾಗ ಪಡ್ಡಿನಂಚು ಕಾದಿದೆ, ಎಣ್ಣೆ ಹಾಕಿದೆ. ಇದಕ್ಕೆ ಇವಾಗ ಹಿಟ್ಟು ತಗೊಂಡು ಸ್ವಲ್ಪನೇ ಹಿಟ್ಟು ಹಾಕೊಳ್ಳೋಣ. ಇವಾಗ ಪಡ್ಡನ್ನು ತಿರುವಿ ಹಾಕೋಣ. ಪಡ್ಡು ಬೆಂದಿದೆ. ಇವಾಗ ತೆಗಿಯೋಣ ಒಂದು ತಟ್ಟೆಗೆ. ಇವಾಗ ರುಚಿಯಾದ ಮಸಾಲ ಪಡ್ಡು ರೆಡಿ. ಮಸಾಲ ಪಡ್ಡು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.